वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यं तं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तन्नमामि। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। जयाचा जनी जन्मनामार्थ झाला जयाने सदा वासुनामात केला जयाच्या मुखी सर्वदा नामकीर्ती नमस्कार त्या ब्रह्मचैतन्यमूर्ती सद्गुरुनाथ महाराज की जय। जय जय रघुवीर समर्थ। ಸ್ವಾಧ್ಯಾಯದ ಪ್ರಾರಂಭದಲ್ಲಿ 3 ಮಾಲೆ ಜಪ ಮಾಡಿಕೊಂಡು ಆಮೇಲೆ ನಮ್ಮ ಪ್ರತಿನಿತ್ಯದ ಒಂದು ಸ್ವಾಧ್ಯಾಯವನ್ನು ಪ್ರಾರಂಭ ಮಾಡಿ.
जानकी जीवन स्मरण जय जय राम। ಶ್ರೀರಾಮ ಸಮರ್ಥ. ವಿದೇಹಾಪರಿ ತಾಲೋನಿ ಪ್ರಪಂಚ ಮುಮುಕ್ಷು ಜನಾರಾಗಿ ಅಧ್ಯಾತ್ಮ ಕರೋನಿ ಬಹುಲೋಕ ಜಯ ಮೇಳವೀತಿ नमस्कार क्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजर अनुग्रहದಿಂದ ನಾವು ನಮ್ಮ ಸ್ವಾಧ್ಯಾಯ ಮಂಡಳದಲ್ಲಿ ಪ್ರತಿದಿನದಂತೆ ಭಗವಂತನ ಸ್ವರೂಪ ಹಾಗೂ ಸಾಕ್ಷಾತ್ಕಾರವೆಂಬ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ಒಳಗೊಂಡ ಒಂದು ಚಿಕ್ಕ ಪುಸ್ತಿಕೆಯನ್ನು ಪಾರಾಯಣ ಮಾಡ್ತಾ ಇದ್ದೀವಿ. ಅದನ್ನು ನೀವೆಲ್ಲರೂ ಜಗತ್ತಿನ ಮೂಲೆ ಮೂಲೆಗಳಿಂದ ಅದನ್ನು ಶ್ರವಣ ಮಾಡ್ತಾ ಇದ್ದೀರಿ. ನಿಜವಾಗಿ ಇದೆಲ್ಲವೂ ನಮ್ಮೆಲ್ಲರ ಜೀವನದಲ್ಲಿ ಒಂದು ಬಹಳ ದೊಡ್ಡ ಒಂದು ಸೌಭಾಗ್ಯ ಅನ್ನುವುದಕ್ಕಿಂತಲೂ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಭಗವಂತನ ಅನುಗ್ರಹ. ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರೂ ಇದನ್ನು ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಮತ್ತು ಲಕ್ಷ್ಯಪೂರ್ವಕವಾಗಿ ಶ್ರವಣ ಮಾಡಿ ಅದನ್ನು ಮತ್ತೊಮ್ಮೆ ನೀವು ಕೇಳುವಂಥ ಒಂದು ಸಂದರ್ಭವನ್ನು ಅಂದ್ಕೊಂಡು ಕೇಳಿ ಅದನ್ನು ಮನನ ಮಾಡಿ ನಮ್ಮ ಜೀವನದಲ್ಲಿ ನಾವು ಏನಾದರೂ ಸ್ವಲ್ಪ ಆಂತರಿಕವಾಗಿರ್ತಕ್ಕಂಥ ಅಂತರಂಗದಿಂದ ಏನಾದರೂ ನಮ್ಮ ಜೀವನವನ್ನು ನಾವು ವಿಕಾಸ ಮಾಡಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೋಬೇಕು ಅನ್ನುವಂಥ ಒಂದು ಕಳಕಳಿಯಿಂದ ನಮ್ಮೆಲ್ಲರಲ್ಲಿ ನಿವೇದಿಸ್ತಾ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮೆಲ್ಲರನ್ನೂ ಅಂತ ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಮಹಾರಾಜರು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಒಂದು ಸ್ವಾಧ್ಯಾಯವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಶ್ರೀರಾಮ ಸಮರ್ಥ. ಅಧ್ಯಾಯ 1 ಸಾಕ್ಷಾತ್ಕಾರ ಅಂದರೆ ಏನು? ಹಾಗೆ ಸಾಕ್ಷಾತ್ಕಾರ ಶಬ್ದವು ಸಾಕ್ಷಾತ್ ಕೃ ಸಾಕ್ಷಾತ್ ಶಬ್ದದಿಂದ ಸಿದ್ಧವಾಗುತ್ತದೆ. ಸಾಕ್ಷಾತ್ ಹಾಗೂ ಕೃ ಸೇರಿ ಸಾಕ್ಷಾತ್ ಕೃ ಶಬ್ದವಾಗುತ್ತದೆ. ಅಕ್ಷ ಅಂದರೆ ಕಣ್ಣು, ಸಾಕ್ಷಾತ್ ಅಂದರೆ ಪ್ರತ್ಯಕ್ಷ, ಸಾಕ್ಷಾತ್ ಕೃ ಅಂದರೆ ಸ್ವತಃ ಕಣ್ಣುಗಳಿಂದ ನೋಡುವುದು. ಸಾಕ್ಷಾತ್ಕಾರವೆಂದರೆ ತನಗೆ ಆದ ಭಗವಂತನ ಪ್ರತ್ಯಕ್ಷ ದರ್ಶನ. ಮನುಷ್ಯನಿಗೆ ಅನೇಕ ಪ್ರಕಾರದ ಅನುಭವಗಳು ಬರುತ್ತವೆ. ಅವುಗಳಲ್ಲಿ ಕೆಲವು ಲೌಕಿಕ ಹಾಗೂ ಕೆಲವು ಅಲೌಕಿಕವಾಗಿರುತ್ತವೆ. ಆ ಎಲ್ಲ ಅನುಭವಗಳಲ್ಲಿ ಭಗವಂತನ ಅನುಭವದಷ್ಟು ಅಲೌಕಿಕವಾದ ಅನುಭವ ಬೇರೆ ಯಾವುದೂ ಇಲ್ಲ. ಭಗವಂತನ ಸಾಕ್ಷಾತ್ ದರ್ಶನಕ್ಕೆ ಆತ್ಮ ಸಾಕ್ಷಾತ್ಕಾರ, ಅಪರೋಕ್ಷಾನುಭೂತಿ, ಬ್ರಹ್ಮದರ್ಶನ, ಅಮೃತಾನುಭವ, ಆತ್ಮಶಾಂತಿ ಅಥವಾ ಪರಮಾನಂದ ಪ್ರಾಪ್ತಿ ಅನ್ನುತ್ತಾರೆ. ಈ ವಿಲಕ್ಷಣ ಅನುಭವದಲ್ಲಿ ಮನುಷ್ಯನ ಅಂತರ್ಯಾಮಿಯಾಗಿರುವ ಚೈತನ್ಯವು ವಿಶ್ವದ ಅಂತರ್ಯಾಮಿಯಾದ ಚೈತನ್ಯದೊಂದಿಗೆ ಸಮರಸವಾಗಿ ಬಿಡುತ್ತದೆ. ಮನುಷ್ಯನಲ್ಲಿ ವ್ಯಕ್ತಿಗತ ಮನಸ್ಸು ವಿಶಾಲ ವಿಶ್ವ ಮನಸ್ಸಿನೊಂದಿಗೆ ತಾದಾತ್ಮ್ಯತೆ ಹೊಂದಿ ಉನ್ಮನ ಅವಸ್ಥೆಯಲ್ಲಿ ಸ್ಥಿರವಾಗುತ್ತದೆ. ಅದರಂತೆ ಪಂಚಮಹಾಭೂತಗಳಿಂದ ನಿರ್ಮಾಣವಾದ ಶರೀರವು ವಿಶ್ವವ್ಯಾಪಕ ಪಂಚಮಹಾಭೂತಗಳೊಂದಿಗೆ ಆತ್ಮೀಯತೆಯಿಂದ ಸಂಬಂಧವನ್ನಿಟ್ಟುಕೊಂಡು ಜೀವಂತವಾಗಿರುತ್ತದೆ. ಭಗವಂತನು ಪೂರ್ಣ ಹಾಗೂ ನಿರ್ಮಲ ಸತ್ಯನಾಗಿರುತ್ತಾನೆ. ಆದ್ದರಿಂದ ಭಗವಂತನ ದರ್ಶನವೆಂದರೆ
ಅಸ್ತಿತ್ವದ ಸ್ಪರ್ಶವಿಲ್ಲದಿರುವ ಕೇವಲ ಸತ್ಯದ ಪ್ರತ್ಯಕ್ಷ ಪರಿಚಯವಾಗಿರುತ್ತದೆ. ಭಗವಂತ ಪಂಚಮಹಾಭೂತಗಳೊಂದಿಗೆ ಆತ್ಮೀಯತೆಯ ಸಂಬಂಧವನ್ನಿಟ್ಟುಕೊಂಡು ಜೀವಂತವಾಗಿರುತ್ತದೆ. ಭಗವಂತನು ಪೂರ್ಣ ಹಾಗೂ ನಿರ್ಮಲ ಸತ್ಯನಾಗಿರುತ್ತಾನೆ. ಆದ್ದರಿಂದ ಭಗವಂತನ ದರ್ಶನವೆಂದರೆ ಅಸತ್ಯದ ಸ್ಪರ್ಶವಿಲ್ಲದಿರುವ ಕೇವಲ ಸತ್ಯದ ಪ್ರತ್ಯಕ್ಷ ಪರಿಚಯವಾಗಿರುತ್ತದೆ. ಭಗವಂತನು ಸರ್ವಜ್ಞನಾಗಿರುತ್ತಾನಲ್ಲದೆ ಜ್ಞಾನ ಸ್ವರೂಪವೇ ಆಗಿರುತ್ತಾನೆ. ಆದ್ದರಿಂದ ಈಶ್ವರ ದರ್ಶನವೆಂದರೆ ಅಜ್ಞಾನದ ಸ್ಪರ್ಶವಿಲ್ಲದಿರುವ ಶುದ್ಧ ಜ್ಞಾನವಾಗಿರುತ್ತದೆ. ಭಗವಂತನು ಆನಂದ ಸ್ವರೂಪನಾಗಿರುತ್ತಾನೆ. ಆದ್ದರಿಂದ ಭಗವಂತನ ದರ್ಶನವೆಂದರೆ ದುಃಖದ ಕಲ್ಪನೆ ಇಲ್ಲದಿರುವ ಪರಮಾನಂದವು ತುಂಬಿ ಹರಿಯುವ ಜೀವನವಾಗಿರುತ್ತದೆ. ಈಶ್ವರನು ಅನಂತವಾಗಿರುತ್ತಾನೆ. ಆದ್ದರಿಂದ ಭಗವಂತನ ದರ್ಶನವೆಂದರೆ ಕ್ಷುದ್ರ ಸ್ವಾರ್ಥದ ಆಕುಂಚನತನದ ಕೃತ್ರಿಮ ಸೀಮೆಯನ್ನು ದಾಟಿ ವಿಶ್ವವ್ಯಾಪಿಯಾದ ಹಾಗೂ ವಿಶಾಲತೆಯ ಪ್ರತ್ಯಕ್ಷ ಅನುಭವವಾಗಿರುತ್ತದೆ. ಆದ್ದರಿಂದ ಯಾರಿಗೆ ಭಗವಂತನ ದರ್ಶನವಾಗಿರುತ್ತದೆಯೋ ಅವರೇ ನಿಜವಾದ ಅರ್ಥದಲ್ಲಿ ಮಹಾನ್ ಆತ್ಮ ಅಥವಾ ಮಹಾತ್ಮ ಆಗುತ್ತಾರೆ. ಭಗವಂತನೇನೂ ದೂರ ಇರುವುದಿಲ್ಲ, ಅವನು ಕೂಟಸ್ಥನಾಗಿರುತ್ತಾನೆ. ಅಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಅಂತರ್ಯಾಮಿಯಾಗಿದ್ದು ಸೂತ್ರಧಾರನಾಗಿ ವಾಸ ಮಾಡಿರುತ್ತಾನೆ. ಇಂಥ ಭಗವಂತನು ಮೂರ್ತಿಮಂತ ಪೂರ್ಣತೆಯಾಗಿರುತ್ತಾನೆ. ಮನುಷ್ಯನು ಅಂತರ್ಮುಖನಾಗಿ ಅವನೊಂದಿಗೆ ಸಂಪರ್ಕ ಸಾಧಿಸಿದ್ದಾದರೆ ಪೂರ್ಣಕಾಮನಾಗುತ್ತಾನೆ. ಪೂರ್ಣಕಾಮ ಅಂದರೆ ನಿರ್ವಾಸನೆ. ನಿರ್ವಾಸನೆಯ ಅಂತಃಕರಣದಿಂದಲೇ ಭಗವಂತನ ದರ್ಶನವಾಗುತ್ತದೆ. ಆ ದರ್ಶನದಿಂದ ಮನುಷ್ಯನ ಮಾನವತೆಯು ಪೂರ್ಣತೆಯನ್ನು ಹೊಂದುತ್ತದೆ. ಅಂದರೆ ಜೀವನವು ಉತ್ಕ್ರಾಂತಿಯ ಕಡೆಗೆ ಹೋಗುತ್ತದೆ. ಜೀವನ ಪೂರ್ಣತೆಯ ಪ್ರವಾಸವು ಅಂತಿಮ ಅಂತಸ್ತನ್ನು ತಲುಪಿದಾಗ ಜೀವವು ಶಿವನಿಗಿಂತ ಬೇರೆಯಾಗಿ ಉಳಿಯುವುದಿಲ್ಲ. ಮೃತ್ಯುವಶವಾದ ಶರೀರದಲ್ಲಿದ್ದು ಈ ರೀತಿಯಾಗಿ ಅಮೃತ ಸ್ವರೂಪವಾದ ಶಿವಭಾವವನ್ನು ಅಥವಾ ದಿವ್ಯ ಭಗವದ್ಭಾವವನ್ನು ಹೊಂದಿದ ಮನುಷ್ಯನು ಕೃತಕೃತ್ಯನಾಗುತ್ತಾನೆ. ಸಂಪಾದಿಸಲು ಅತ್ಯಂತ ಯೋಗ್ಯವಾದ ಭಗವಂತನ ದರ್ಶನವನ್ನು ಸಂಪಾದಿಸಿದ ಮೇಲೆ ಮನುಷ್ಯನಿಗೆ ಮತ್ತೆ ಸಂಪಾದಿಸುವುದು ಏನೂ ಉಳಿಯುವುದಿಲ್ಲ. ಆಶ್ಚರ್ಯವೆಂದರೆ ಅವನಿಗೆ ಸಂಪಾದಿಸಬೇಕಾದದ್ದು ಏನೂ ಇಲ್ಲದಿರುವುದರಿಂದ ಜೀವನದಲ್ಲಿ ತಾನು ಏನಾದರೂ ಆಗಬೇಕೆಂಬ ಭಾವ ಶಿಥಿಲವಾಗಿ ಬಿಡುತ್ತದೆ. ಏನಾದರೂ ಆಗಬೇಕೆಂಬ ಉತ್ಕಂಠತೆಯು ಶಾಂತವಾಯಿತೆಂದರೆ ಮನಸ್ಸಿನ ಧಡಪಡವು ಒಮ್ಮೆಲೆ ಮುಗಿದು ಹೋಗುತ್ತದೆ. ಧಡಪಡವು ಶೂನ್ಯವಾಯಿತೆಂದರೆ ಮನಸ್ಸು ಪರಾಕಾಷ್ಠೆಯಲ್ಲಿ ಶಾಂತವಾಗುತ್ತದೆ. ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುವುದು ಅಥವಾ ಸಮಾಧಾನ ಹೊಂದುವುದು ಭಗವಂತನ ದರ್ಶನದ ಅಥವಾ ಸಾಕ್ಷಾತ್ಕಾರದ ನಿಜವಾದ ಅರ್ಥವಾಗಿರುತ್ತದೆ. ಈ ಸಮಾಧಾನಕ್ಕೆ ಆತ್ಮಶಾಂತಿ ಅಥವಾ ಸ್ವರೂಪ ಶಾಂತಿ ಅನ್ನುತ್ತಾರೆ. ಭಗವಂತನು ಸರ್ವಶಕ್ತಿಮಾನಾಗಿರುತ್ತಾನೆ ಹಾಗೂ ಅವನು ಸರ್ವ ಜೀವಗಳ ಅಂತರಂಗದಲ್ಲಿ ವಾಸ ಮಾಡಿರುತ್ತಾನೆ. ಆದ್ದರಿಂದ ಸರ್ವ ಪ್ರಾಣಿ ಹಾಗೂ ಪದಾರ್ಥಗಳು ಈಶ್ವರಾಧೀನವಾಗಿರುತ್ತವೆ. ಆದ್ದರಿಂದ ಭಗವಂತನ ದರ್ಶನವಾಯಿತೆಂದರೆ ಸಮಸ್ತ ವಿಶ್ವ ವ್ಯವಸ್ಥೆಗೆ ಕೇವಲ ಭಗವಂತನೇ ಆಧಾರನಾಗಿರುತ್ತಾನೆಂಬ ಪ್ರತ್ಯಕ್ಷ ಅನುಭವ ಬರುತ್ತದೆ. ಸ್ವಂತ ಜೀವನದಲ್ಲಿ ಹಾಗೂ ಮನಸ್ಸಿನ ಘಟನೆಗಳಲ್ಲಿ ಕೇವಲ ಭಗವಂತನದೇ ಸತ್ಯ ನಡೆಯುತ್ತದೆಂದು ತಿಳಿದು ಮನುಷ್ಯನ ಮನಸ್ಸು ಪೂರ್ಣ ನಿಸ್ಸಂಶಯವಾಗುತ್ತದೆ. ಆದ್ದರಿಂದ ಭಗವಂತನ ದರ್ಶನವೆಂದರೆ ಒಂದು, ಈಶ್ವರೀ ಶಕ್ತಿಯು ಮನುಷ್ಯನ ಜೀವನವನ್ನು ನಿಯಂತ್ರಣಗೊಳಿಸುವುದು. ಎರಡು, ಮನುಷ್ಯನಲ್ಲಿ ರಕ್ತಗತವಾಗಿರುವ ಕರ್ತೃತ್ವದ ಅಭಿಮಾನವು ಶೂನ್ಯಾವಸ್ಥೆಗೆ ಬರುವುದು. ಮೂರು, ನಾವು ಭಗವಂತನ ಕೈಯಲ್ಲಿಯ ಗೊಂಬೆಗಳಾಗಿರುತ್ತೇವೆ ಎಂದು ಪೂರ್ಣ ವಿಶ್ವಾಸವಾಗುವುದು. ಹಾಗೂ ನಾಲ್ಕು, ಭಗವಂತನು ಇಟ್ಟಂತೆ ಅವನ ಸ್ಮರಣೆಯಲ್ಲಿರುವುದು. ಈ ಅವಸ್ಥೆಗೆ ತಲುಪಿದ ಮನುಷ್ಯನ ಜೀವನವು ನಿಸ್ವಾರ್ಥ ಕರ್ಮದಿಂದ ತುಂಬಿ ಹೋಗುತ್ತದೆ. ಅವನ ಪಾಲಿಗೆ ಬಂದ ಕರ್ಮಗಳು ಭಗವಂತನ ಸಾಕ್ಷಿತ್ವದಲ್ಲಿ ನೆರವೇರುವು. ಯಾವುದೇ ಪರಿಸ್ಥಿತಿ ಬಂದರೂ ಭಗವಂತನ ಮೇಲಿರುವ ನಿಷ್ಠೆಯು ವಿಚಲಿತವಾಗುವುದಿಲ್ಲ. ಅವನ ಪ್ರಸನ್ನ ವೃತ್ತಿಯು ಎಂದೂ ಬಾಡುವುದಿಲ್ಲ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್ ಶ್ರೀರಾಮ್ ಸಮರ್ಥ. ನಾವು ಇಂದು ತೆಗೆದುಕೊಳ್ಳುವ ನಾಮವು ಕೊನೆಯವರೆಗೆ ಸ್ಥಿರವಾಗಿ ಉಳಿಯುತ್ತದೆ. ಆದರೆ ದೇಹ ಬುದ್ಧಿಯು ಕಡಿಮೆ ಆಗುತ್ತಾ ಹೋದಂತೆ ನಾಮವು ವ್ಯಾಪಕ ಹಾಗೂ ಅರ್ಥಗರ್ಭಿತವಾಗುತ್ತಾ ಹೋಗುತ್ತದೆ. ಕೊನೆಗೆ ನಾಮವು ಪರಮಾತ್ಮ ಸ್ವರೂಪವೇ ಇರುತ್ತದೆ ಎಂಬ ಅನುಭವ ಬರುತ್ತದೆ. ಶ್ರೀ ಮಹಾರಾಜರು ಶ್ರೀರಾಮ ಸಮರ್ಥ. ಅಧ್ಯಾಯ 2. ಭಗವಂತನ ದರ್ಶನದ ಪರಿಣಾಮ. ಭಗವಂತನ ದರ್ಶನವಾದ ಮನುಷ್ಯನ ಅಂತರಂಗದಲ್ಲಿ ದೊಡ್ಡ ಕ್ರಾಂತಿಯಾಗುವುದೇ ಭಗವಂತನ ದರ್ಶನದ ವೈಶಿಷ್ಟ್ಯವೆಂದು ತಿಳಿಯಬೇಕು. ಇಂಥ ಮನುಷ್ಯನ ಮನಸ್ಸು ಸಂಪೂರ್ಣವಾಗಿ ನಿರ್ದೋಷವಾಗುತ್ತದೆ. ಅವನ ಅಹಂಕಾರವು ಗಲಿತವಾಗುತ್ತದೆ. ಅವನು ಸಂಪೂರ್ಣವಾಗಿ ಚಿಂತಾಮುಕ್ತ ಹಾಗೂ ನಿರ್ಭಯನಾಗುತ್ತಾನೆ. ಅವನ ಮೂಲಕವಾಗಿ ಭಗವಂತನ ಜ್ಞಾನವು ಸಾಕಾರವಾಗುತ್ತದೆ. ಅವನ ಜೀವನದಲ್ಲಿ ಭಗವಂತನ ಆನಂದವು ಮುಕ್ತಗೊಳ್ಳುತ್ತದೆ. ಅವನ ವ್ಯವಹಾರದಲ್ಲಿ ಭಗವಂತನ ಕಾರುಣ್ಯವು ಹೆಜ್ಜೆ ಹೆಜ್ಜೆಗೂ ಸುರಿಯುತ್ತಿರುತ್ತದೆ. ಆದರೂ ಅವನ ದೈನಂದಿನ ವ್ಯವಹಾರವೇನೂ ನಿಲ್ಲುವುದಿಲ್ಲ. ಆದರೆ ಭಗವಂತನ ದರ್ಶನಕ್ಕಿಂತ ಮೊದಲಿನ ವ್ಯವಹಾರವು ಕರ್ತೃತ್ವ ಭಾವನೆಯಿಂದ ಆಗುತ್ತಿರುತ್ತದೆ.
ಆದರೆ ದರ್ಶನಾನಂತರದ ವ್ಯವಹಾರವು ಭಗವಂತನೇ ಕರ್ತ ಎಂಬ ಭಾವನೆಯಿಂದ ಆಗುತ್ತದೆ. ಮೊದಲು ನಾನು ಹಾಗೂ ನನ್ನ ಶಕ್ತಿ ಎಂಬ ಎರಡು ಊರುಗೋಲುಗಳ ಮೇಲೆ ಜೀವನವು ಹೇಗಾದರೂ ನಡೆಯುತ್ತಿತ್ತು. ಆದರೆ ಭಗವಂತನ ದರ್ಶನವಾದ ಮೇಲೆ ಭಗವಂತನ ಸರ್ವಜ್ಞ ಶಕ್ತಿಯಾದ ಶಾರದೆಯು ಜೀವನವನ್ನು ಸಂಪೂರ್ಣವಾಗಿ ತನ್ನ ನಿಯಂತ್ರಣದಲ್ಲಿ ತೆಗೆದುಕೊಳ್ಳುತ್ತಾಳೆ. ಆಗ ಭಗವಂತನ ನಿರಂತರ ಸ್ಮರಣೆ ಹಾಗೂ ಕಲ್ಯಾಣಕಾರಿಯಾದ ಶಕ್ತಿ ಎಂಬ ಎರಡು ಚಕ್ರಗಳ ಮೇಲೆ ಜೀವನದ ರಥವು ಸುರಕ್ಷಿತವಾಗಿ ಓಡುತ್ತದೆ. ಇಂಥ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಭಗವಂತನ ಸತ್ಯ ಚಮತ್ಕಾರವನ್ನು ನೋಡಲು ಸಿಗುತ್ತದೆ. ಭಗವಂತನ ದರ್ಶನವಾದ ಮನುಷ್ಯನು ಭಗವಂತನಿಂದ ತಿಳಿದು ಹೋಗುತ್ತಾನೆ. ಆದ್ದರಿಂದ ಅವನು ಸುಖ ಭಗವಂತನ ಅಸ್ತಿತ್ವವನ್ನು ತನ್ನ ನಿತ್ಯ ಜೀವನದಲ್ಲಿ ಅನುಭವಿಸುತ್ತಾನಲ್ಲದೆ ಉಚಿತ ಪ್ರಸಂಗಗಳಲ್ಲಿ ಆ ದಿವ್ಯ ಅಸ್ತಿತ್ವಾನುಭವವನ್ನು ಜಗತ್ತಿಗೆ ನಿವೇದನೆ ಮಾಡುತ್ತಾನೆ. ಈ ಜಗತ್ತು ಸಂಪೂರ್ಣವಾಗಿ ಸತ್ಯವಾಗಿರುತ್ತದೆಂಬ ಇಹಲೋಕವಾದ ಹಾಗೂ ಅದರಿಂದ ನಿರ್ಮಾಣವಾದ ದೇಹ ಸುಖದ ದುಡ್ಡಿನ ಹಾಗೂ ಸನ್ಮಾನದ ಹವ್ಯಾಸವು ಅವನ ಅಂತರಂಗದಲ್ಲಿ ಉಳಿಯುವುದಿಲ್ಲ. ಆದ್ದರಿಂದ ಅವನು ಸಹಜವಾಗಿ ಸ್ವಾರ್ಥಶೂನ್ಯ ಹಾಗೂ ವಾಸನಾಶೂನ್ಯನಾಗುತ್ತಾನೆ. ಆಗ ಅವನ ಪ್ರತಿಯೊಂದು ಕರ್ಮವು ಎರಡನೆಯವರ ಶಾರೀರಿಕ ವಿಶೇಷತಃ ಮಾನಸಿಕ ದುಃಖ ದೂರ ಮಾಡುವುದಕ್ಕಾಗಿಯೇ ಆಗುತ್ತಿರುತ್ತದೆ. ಜನರನ್ನು ಭಗವಂತನ ಕಡೆಗೆ ಹೊರಳಿಸುವ ನಿಸ್ವಾರ್ಥಪೂರ್ಣ ಪ್ರಯತ್ನದಲ್ಲಿಯೇ ಅವನ ಜೀವನ ಕಳೆಯುತ್ತದೆ. ಏಕೆಂದರೆ ದುಃಖಿಗಳ ದುಃಖವನ್ನು ದೂರ ಮಾಡಿ ಅವರ ಜೀವನವನ್ನು ಆನಂದ ತುಂಬಲು ಇದೊಂದೇ ಉಪಾಯವಾಗಿದೆ. ಆನಂದದಿಂದ ತುಂಬಲು ಅವನ ಜೀವನದಲ್ಲಿ ಆನಂದ ತುಂಬಲು ಇದೊಂದೇ ಉಪಾಯವಾಗಿರುತ್ತದೆ. ಈ ರೂಪದಿಂದ ಅವನ ಜೀವನದಲ್ಲಿ ನೀತಿಮತ್ತೆಯು ಜೀವಂತವಾಗಿರುವುದು ದೃಷ್ಟಿಗೋಚರವಾಗುತ್ತದೆ. ಭಗವಂತನು ರಸಸ್ವರೂಪನಾಗಿರುವುದರಿಂದ ಭಗವಂತನ ದರ್ಶನವಾದ ಮನುಷ್ಯನು ಅತ್ಯಂತ ರಸಿಕನಾಗುತ್ತಾನೆ. ಒಂದು ಕಡೆಗೆ ಜ್ಞಾನದ ಭೂಮಿಕೆಯಿಂದ ವಿಶ್ವದ ಪ್ರತಿಯೊಂದು ಘಟನೆಯಲ್ಲಿ ಅವನಿಗೆ ಭಗವಂತನ ಸಾರ್ವಭೌಮತೆ ಹಾಗೂ ಓತಪ್ರೋತ ಸತ್ಯ ಅರಿವು ಆಗುತ್ತದೆ. ಹಾಗೂ ಇನ್ನೊಂದು ಕಡೆಗೆ ಸ್ವಾನಂದದ ಭೂಮಿಕೆಯಿಂದ ಸೌಂದರ್ಯ ನಿಧಾನನಾದ ಭಗವಂತನು ದೃಶ್ಯದ ಅನೇಕ ಪ್ರಕಾರಗಳಲ್ಲಿ ಸುಂದರ ರೂಪ ಹೊಂದಿ ಸಾಕಾರನಾದದ್ದು ಅವನಿಗೆ ಸಾಕ್ಷಾತ್ ಅನುಭವಕ್ಕೆ ಬರುತ್ತದೆ. ಮನುಷ್ಯರು, ಪಶು, ಪಕ್ಷಿ, ಮೀನು ಹಾಗೂ ವನಸ್ಪತಿ ಮುಂತಾದ ಎಲ್ಲವುಗಳಲ್ಲಿ ಉತ್ಕರ್ಷತೆಯನ್ನು ಹೊಂದಿದ ವಿಲಕ್ಷಣ ವೈಚಿತ್ರ್ಯವನ್ನು ನೋಡಿ ಅವನಿಗೆ ಭಗವಂತನ ಅತಿಮಾನವ ನಿರ್ಗುಣ ಶಕ್ತಿಯ ಹಾಗೂ ಕೌಶಲ್ಯದ ಸಾಕ್ಷಾತ್ಕಾರವಾಗುತ್ತದೆ. ಭಗವಂತನ ಮನೋಹರ ಸಾಕಾರ ರೂಪವನ್ನು ನೋಡಿ ಅವನ ಮನಸ್ಸು ದ್ರವಿತವಾಗುತ್ತದೆ ಹಾಗೂ ಅವನ ಭಾವನೆಯು ಕಾವ್ಯ ರೂಪದಿಂದ ಅಭಿವ್ಯಕ್ತವಾಗುತ್ತದೆ. ಯಾವುದಾದರೂ ಒಂದು ವಾಸನೆಯು ಮನಸ್ಸಿನಂತೆ ತೃಪ್ತವಾಯಿತೆಂದರೆ ಮನುಷ್ಯನಿಗೆ ತಾತ್ಪೂರ್ತಿಕವಾದರೂ ಸಮಾಧಾನವೆನಿಸುತ್ತದೆ. ಭಗವಂತನ ದರ್ಶನದಿಂದ ಮನುಷ್ಯನು ಪೂರ್ಣ ಕಾಮನಾಗುತ್ತಾನೆ. ಅಂದರೆ ಅವನ ಸರ್ವ ವಾಸನೆಗಳು ಸಂಪೂರ್ಣವಾಗಿ ತೃಪ್ತವಾಗುತ್ತವೆ. ಆದ್ದರಿಂದ ಅವನಿಗೆ ಎಂದೂ ಎಲ್ಲಿಯೂ ಹಾಗೂ ಯಾವುದರಿಂದಲೂ ಭಂಗವಾಗದಿರುವ ಸಮಾಧಾನ ಸಿಗುತ್ತದೆ. ಈ ಪರಮಶಾಂತಿ ರೂಪ ಸಮಾಧಾನವೇ ಭಗವಂತನ ದರ್ಶನದ ಪ್ರಾಣವಾಗಿರುತ್ತದೆ. ಯಾವ ಮನುಷ್ಯನಿಗೆ ತನ್ನ ಅಂತಃಕರಣದಲ್ಲಿರುವ ಭಗವಂತನ ದರ್ಶನವಾಗುತ್ತದೆಯೋ ಅವನಿಗೆ ಸರ್ವ ಪ್ರಾಣಿಗಳ ಅಂತಃಕರಣದಲ್ಲಿ ಭಗವಂತನೇ ಕಾಣತೊಡಗುತ್ತಾನೆ. ಆದ್ದರಿಂದ ಯಾರ ಅಂತಃಕರಣವನ್ನು ನೋಯಿಸದೆ ವ್ಯವಹರಿಸುವುದು ಅವನ ಜೀವನದ ಮೂಲ ಸೂತ್ರವಾಗುತ್ತದೆ. ಎಲ್ಲರೊಂದಿಗೆ ಸಮಾನ ಸ್ನೇಹ, ಸಖ್ಯ, ಸಂವಾದ ಹಾಗೂ ಸಮತೆಗಳೆಂಬ ಮಂಗಲ ಗುಣಗಳಿಂದ ಅವನ ಜೀವನವು ಶೋಭಿಸುತ್ತದೆ. ಭಗವಂತನು ನಿರ್ಮಲ ಸುಖದ ಭಂಡಾರನಾಗಿರುವುದರಿಂದ ಭಗವಂತನ ದರ್ಶನದಿಂದ ಮನುಷ್ಯನಿಗೆ ಸುಖದ ಮೂಲ ಸ್ರೋತವು ತನ್ನಲ್ಲಿಯೇ ಪ್ರಾಪ್ತವಾಗುತ್ತದೆ. ಆ ಸುಖವು ಸ್ವತಂತ್ರ, ಸ್ವತಃಸಿದ್ಧ ಹಾಗೂ ಚಿರಂಜೀವವಾಗಿರುತ್ತದೆ. ತನ್ನಲ್ಲಿ ಹಾಗೂ ಜಗತ್ತಿನಲ್ಲಿ ಭಗವಂತನು ತುಂಬಿಕೊಂಡದರ ಅನುಭವವು ಯಾವ ಮನುಷ್ಯನಿಗೆ ಬರುತ್ತದೆಯೋ ಅವನು ಸಂತ ಪದವಿ ಹೊಂದುತ್ತಾನೆ. ಯಾರಿಗೆ ಇಂಥ ಸಂತರ ಪ್ರತ್ಯಕ್ಷ ಸಹವಾಸ ಉಂಟಾಗುತ್ತದೆಯೋ ಅವರ ಅಂತಃಕರಣದಲ್ಲಿರುವ ಭಗವಂತನು ಜಾಗೃತನಾಗುತ್ತಾನೆ. ಭಗವಂತನ ದರ್ಶನದ ಮಾರ್ಗದಲ್ಲಿ ನಡೆಯತೊಡಗುವುದೇ ಭಗವಂತನು ಜಾಗೃತನಾದದ್ದರ ಲಕ್ಷಣವಾಗಿರುತ್ತದೆ. ಅವನಲ್ಲಿ ದೈವೀ ಸಂಪತ್ತಿಯ ವಿಕಾಸವಾಗತೊಡಗುತ್ತದೆ. ಭಗವಂತನ ದರ್ಶನದ ಮಾರ್ಗವು ಪ್ರವೃತ್ತಿ ಮಾರ್ಗವಲ್ಲ, ನಿವೃತ್ತಿ ಮಾರ್ಗವೂ ಅಲ್ಲ, ಅದು ನಿರ್ವೃತ್ತಿ ಮಾರ್ಗವಾಗಿರುತ್ತದೆ. ಭಗವಂತನ ದರ್ಶನವಾದ ಮೇಲೆ ಕರ್ಮಗಳಿಗೆ ಪ್ರೇರಣೆ ಕೊಡುವ ವಾಸನೆಯು ಶೂನ್ಯವಾಗುತ್ತದೆ. ಅದರಿಂದ ಸ್ವಾರ್ಥಪೂರ್ಣ ಕರ್ಮ ಮಾಡುವ ಹವ್ಯಾಸ ಉಂಟಾಗುವುದಿಲ್ಲ. ಅಂದರೆ ಸ್ವಭಾವಕ್ಕನುಸಾರ ಪರೋಪಕಾರಪೂರ್ಣ ಕರ್ಮಗಳು ಆಗುತ್ತಲೇ ಇರುತ್ತವೆ. ಆದರೆ ಅದನ್ನು ಮಾಡುವುದರಲ್ಲಿ ಯಾವ ಕರ್ತೃತ್ವ ಭಾವವೂ ಇಲ್ಲದಿರುವುದರಿಂದ ಕರ್ಮದ ಹಾಗೂ ಕರ್ಮಫಲದ ಬಂಧನ ನಿರ್ಮಾಣವಾಗುವುದಿಲ್ಲ. ಇಂಥ ನಿಷ್ಕಾಮ ಕರ್ಮದಿಂದ ಭಗವಂತನ ಪೂಜೆ ಆಗುತ್ತದೆ. ಭಗವಂತನ ದರ್ಶನವು ಅತೀಂದ್ರಿಯ ಅನುಭವ ಆಗುವುದರಿಂದ ಅದಕ್ಕೆ ವಿಜ್ಞಾನ ಪದ್ಧತಿಯು ಅನ್ವಯಿಸುವುದಿಲ್ಲ. ಯಾರಿಗೆ ಅದರ ಅನುಭವ ಬರುತ್ತದೆಯೋ ಅವನ ಹೊರತು ಬೇರೆ ಜನರಿಗೆ ಅದನ್ನು ನಿರ್ದಿಷ್ಟಪಡಿಸಲು ಬರುವುದಿಲ್ಲ. ಪ್ರಯೋಗಶಾಲೆಯಲ್ಲಿ ಪ್ರಯೋಗ ಮಾಡಿ ಯಂತ್ರಗಳ ಮೂಲಕ ಅದರ ನಿರೀಕ್ಷಣೆ ಮಾಡಲು ಬರುವುದಿಲ್ಲ.
ಭಗವಂತನ ದರ್ಶನಕ್ಕೆ ಸ್ಥಳಕಾಲಗಳ ಬಂಧನವಿರುವುದಿಲ್ಲ. ಅದು ಪರಿಸ್ಥಿತಿಯನ್ನು ಅವಲಂಬಿಸಿರುವುದಿಲ್ಲ. ಶಬ್ದಜ್ಞಾನ, ಸಂಕಲ್ಪನೆ ಹಾಗೂ ಯುಕ್ತಿವಾದಗಳಿಗೆ ಅಲ್ಲಿ ಪ್ರವೇಶವಿಲ್ಲ. ಅಲ್ಲಿ ಪೂರ್ವಗ್ರಹ ಸಂಬಂಧವಿರುವುದಿಲ್ಲ. ಜಗತ್ತಿಗೆ ಅಂತಿಮ ಸತ್ಯ ಇಲ್ಲದಿರುವುದರಿಂದ ವ್ಯಾವಹಾರಿಕ ಅನುಭವಗಳಿಗೆ ಅಲ್ಲಿ ಮಾನ್ಯತೆ ಇರುವುದಿಲ್ಲ. ಭಗವಂತನ ದರ್ಶನವಾದ ಮೇಲೆ ಭವಿಷ್ಯದ ಚಿಂತೆ ಉಳಿಯುವುದಿಲ್ಲ. ಅಸುರಕ್ಷಿತತೆಯ ಭಾವನೆ ಉಳಿಯುವುದಿಲ್ಲ. ಮನಸ್ಸು ದುಡ್ಡನ್ನು ಅಂಟಿಕೊಳ್ಳುವುದಿಲ್ಲ. ಲೌಕಿಕವು ಮಹತ್ವವೆನಿಸುವುದಿಲ್ಲ. ಅಜ್ಞಾನವು ನಿಶೇಷವಾದದ್ದರಿಂದ ದುರಿತ ಹಾಗೂ ಪಾಪಗಳು ಅಂಟಿಕೊಳ್ಳುವುದಿಲ್ಲ. ಇಂಥದೊಂದು ಬೇಕು ಎಂಬ ವೃತ್ತಿಯೇ ಹೇಳುವುದಿಲ್ಲ. ಆದ್ದರಿಂದ ಸಂತೋಷದ ಅವಸ್ಥೆಯು ಇಲ್ಲದಂತಾಗುವುದಿಲ್ಲ. ಮನಸ್ಸಿನ ಪ್ರಸನ್ನತೆಯು ಮೃತ್ಯುವಿನವರೆಗೆ ಬಾಡುವುದಿಲ್ಲ. ಇದೇ ಈಶ್ವರಮಯ ಜೀವನವಾಗಿರುತ್ತದೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಶ್ರೀರಾಮ್ ಸಮರ್ಥ. ಅಧ್ಯಾಯ 3. ಭಗವಂತನ ದರ್ಶನ ಮಾಡಿಕೊಡುವ ಪ್ರತಿಭೆ. ಇಂದ್ರಿಯಗಳಿಗೆ ಗೋಚರವಾಗುವ ಜಗತ್ತಿನ ಜ್ಞಾನವೇ ಆಗಲಿ ಅಥವಾ ಇಂದ್ರಿಯಗಳಿಗೆ ಗೋಚರವಾಗದಿರುವ ಭಗವಂತನ ಜ್ಞಾನವಾಗಲಿ, ಮನುಷ್ಯನಲ್ಲಿರುವ ಬುದ್ಧಿಯೇ ಆ ಜ್ಞಾನಕ್ಕೆ ಸಾಧನವಾಗಿರುತ್ತದೆ. ಆದರೆ ಇದರಲ್ಲಿರುವ ವ್ಯತ್ಯಾಸವೇನೆಂದರೆ ಭಗವಂತನ ಜ್ಞಾನ ಮಾಡಿಕೊಡುವ ಬುದ್ಧಿಯ ಅಂತಸ್ತು ಬೇರೆಯಾಗಿರುತ್ತದೆ. ಅದಕ್ಕೆ ಶುದ್ಧ ಬುದ್ಧಿ ಅಥವಾ ಸದ್ಬುದ್ಧಿ ಅನ್ನುತ್ತಾರೆ. ಸದ್ಬುದ್ಧಿಗೆ ಅಂತಃಪ್ರಜ್ಞೆ, ಪ್ರಜ್ಞೆ ಅಥವಾ ಅಂತಃಸ್ಫೂರ್ತಿ ಎಂಬ ಹೆಸರುಗಳು ಇರುತ್ತವೆ. ಪ್ರತಿ ಹಾಗೂ ಭಾ ಸೇರಿ ಪ್ರತಿಭಾ ಶಬ್ದ ಸಿದ್ಧವಾಗುತ್ತದೆ. ಭಾ ಎಂದರೆ ಪ್ರಕಾಶಿಸುವುದು, ಪ್ರಕಟವಾಗುವುದು, ಕಾಣಿಸುವುದು ಹಾಗೂ ಪ್ರತಿ ಎಂದರೆ ಸೂಕ್ಷ್ಮ. ಪ್ರತಿಭಾ ಅತೀಂದ್ರಿಯ ವಸ್ತುವನ್ನು ಅಂದರೆ ಭಗವಂತನನ್ನು ಸಾಕ್ಷಾತ್ತಾಗಿ ನೋಡುವ ಅಥವಾ ಅನುಭವಿಸುವ ಶುದ್ಧ ಬುದ್ಧಿಯಾಗಿರುತ್ತದೆ. ಇಂದ್ರಿಯ ಗೋಚರವಾಗುವ ಹಾಗೂ ಜಗತ್ತಿನ ಜ್ಞಾನ ಮಾಡಿಕೊಡುವ ಬುದ್ಧಿಯು ಜಗತ್ತನ್ನು ಬೇರೆತನದಿಂದ ನೋಡುತ್ತದೆ. ಇಂದ್ರಿಯಗಳಿಗೆ ಗೋಚರವಾಗದಿರುವ ಭಗವಂತನ ಜ್ಞಾನ ಮಾಡಿಕೊಡುವ ಸದ್ಬುದ್ಧಿ ಅಥವಾ ಪ್ರತಿಭೆಯು ಭಗವಂತನೊಂದಿಗೆ ತಾದಾತ್ಮ್ಯವಾಗಿ ಅವನನ್ನು ನೋಡುತ್ತದೆ ಹಾಗೂ ತಿಳಿಯುತ್ತದೆ. ಜಗತ್ತನ್ನು ಬೇರೆತನದಿಂದ ನೋಡಿಯೂ ಕೂಡ ಜಗತ್ತಿನ ಇರುವಿಕೆಯ ವಿಷಯದಲ್ಲಿ ಹಾಗೂ ಸತ್ಯತ್ವದ ವಿಷಯದಲ್ಲಿ ವಿಶ್ವಾಸವೆನಿಸುತ್ತದೆ. ಅಂದ ಮೇಲೆ ಪ್ರತಿಭೆಯಿಂದ ಭಗವಂತನೊಂದಿಗೆ ಸಮರಸವಾಗಿ ಅವನನ್ನು ಅನುಭವಿಸಿದ ಮೇಲೆ ಅವನ ಇರುವಿಕೆಯ ವಿಷಯದಲ್ಲಿ ಹಾಗೂ ಸತ್ಯತ್ವದ ವಿಷಯದಲ್ಲಿ ವಿಶ್ವಾಸವೆನಿಸುತ್ತದೆ ಎಂಬುದರಲ್ಲಿ ಆಶ್ಚರ್ಯವಿಲ್ಲ. ಈ ವಿಶ್ವಾಸಕ್ಕೆ ಶ್ರದ್ಧೆ ಎಂದು ಅನ್ನುತ್ತಾರೆ. ಶ್ರದ್ಧೆಯು ಮನಸ್ಸಿನ ಒಂದು ಮಹತ್ವಪೂರ್ಣ ಘಟಕವಾಗಿರುತ್ತದೆ. ಎಲ್ಲಿಯಾದರೂ ಶ್ರದ್ಧೆ ಇಡದ ಹೊರತು ಮನುಷ್ಯನು ಬದುಕಲು ಶಕ್ಯವಿಲ್ಲ. ಸಂಶಯವು ಶ್ರದ್ಧೆಗೆ ಪೂರ್ಣ ವಿರುದ್ಧವಾಗಿರುತ್ತದೆ. ಮನುಷ್ಯನು ಕೆಲವು ವಿಷಯಗಳಲ್ಲಿ ಸಂಶಯ ಹೊಂದಬಹುದು, ಆದರೆ ಎಲ್ಲ ವಿಷಯಗಳಲ್ಲಿ ಸಂಶಯ ಹೊಂದಿ ಬದುಕಲು ಶಕ್ಯವಿಲ್ಲ. ಶ್ರದ್ಧೆಯಲ್ಲಿ ವಿಶ್ವಾಸ ಹಾಗೂ ಭರವಸೆ ಇದ್ದೇ ಇರುತ್ತವೆ, ಆದರೆ ಅದರೊಂದಿಗೆ ಬುದ್ಧಿಯ ಒಂದು ದೃಢವಾದ ನಿಶ್ಚಯವಿರುತ್ತದೆ. ಶ್ರದ್ಧೆಯಲ್ಲಿ ಒಂದು ಸುರಕ್ಷಿತತನದ ಭಾವನೆ ಇರುತ್ತದೆ. ಆತನ ಮನಸ್ಸು ಸ್ವಾಭಾವಿಕವಾಗಿ ಶಾಂತವಾಗಿರುತ್ತದೆ. ಸಂಶಯ ಇರುವವರೆಗೆ ಮನಸ್ಸು ಶಾಂತವಾಗುವುದಿಲ್ಲ. ಸಂಶಯದಿಂದ ಮನಸ್ಸು ಹೊಯ್ದಾಡುತ್ತದೆ. ಮನಸ್ಸಿನಲ್ಲಿ ಸಂಶಯ ಇರುವವರೆಗೆ ಬುದ್ಧಿಯಿಂದ ಪ್ರಾಪ್ತವಾದ ನಿಶ್ಚಯಗಳಿಗೆ ನಿಶ್ಚಿತವಾದ ಕೃತಿಯ ಸ್ವರೂಪ ಬರುವುದಿಲ್ಲ. ಯಾವ ವಸ್ತು ಸತ್ಯವೆನಿಸುತ್ತದೆಯೋ ಅದರ ಬಗ್ಗೆ ಪ್ರೇಮವೆನಿಸುತ್ತದೆ. ಜಗತ್ತು ಸತ್ಯವೆನಿಸುತ್ತದೆ, ಜಗತ್ತಿನ ಮೇಲೆ ಪ್ರೇಮವಿರುತ್ತದೆ. ಆದರೆ ಜಗತ್ತಿನ ಪ್ರೇಮದಲ್ಲಿ ಹಾಗೂ ಭಗವಂತನ ಪ್ರೇಮದಲ್ಲಿ ವ್ಯತ್ಯಾಸವಿರುತ್ತದೆ. ಜಗತ್ತಿನ ಪ್ರೇಮದಲ್ಲಿ ಜಗತ್ತಿನ ಬೇರೆತನವು ಅಂದರೆ ದ್ವೈತವು ಕಣ್ಮರೆಯಾಗುವುದಿಲ್ಲ. ನನಗಿಂತ ಬೇರೆಯಾದ ಜಗತ್ತಿನಲ್ಲಿ ನಾನು ಮಮತ್ವದಂದರೆ ನನ್ನತನದ ಪ್ರಕ್ಷೇಪಣೆ ಮಾಡುತ್ತೇನೆ. ವಾಸ್ತವಿಕವಾಗಿ ನಾನು ದೇಹದಲ್ಲಿರುತ್ತೇನೆ, ಆದರೆ ಮಮತ್ವ ಭಾವನೆಯಿಂದ ನಾನು ಜಗತ್ತಿನಲ್ಲಿ ಹಾಗೂ ವಸ್ತುಗಳೊಂದಿಗೆ ಇರುತ್ತೇನೆ. ಆದ್ದರಿಂದ ಪ್ರೇಮದ ಈ ವ್ಯವಹಾರವು ಏಕಪಕ್ಷೀಯವಾಗಿರುತ್ತದೆ. ಭಗವಂತನ ಪ್ರೇಮದಲ್ಲಿ ಮನುಷ್ಯನು ಭಗವತ್ತತ್ವದಲ್ಲಿ ಸಹಭಾಗಿಯಾಗಿರುತ್ತಾನೆ. ಅವನು ಭಗವಂತನ ಭಗವತ್ತತ್ವವನ್ನು ಅನುಭವಿಸುತ್ತಾನೆ. ಆ ಅನುಭವದಲ್ಲಿ ಮನುಷ್ಯನ ಅಂತರ್ಯಾಮಿಯಾದ ಭಗವಂತನೊಂದಿಗೆ ಅತ್ಯಂತ ನಿಕಟ ಹಾಗೂ ಜೀವಂತ ಸಂಬಂಧವು ಪ್ರಸ್ಥಾಪಿತವಾಗುತ್ತದೆ. ಆ ಆಂತರಿಕ ಸಂಬಂಧದಿಂದ ಭಗವಂತನ ಅಸ್ತಿತ್ವದ, ಸತ್ಯತ್ವದ ಹಾಗೂ ಸ್ವರೂಪದ ವಿಷಯದಲ್ಲಿ ಒಂದು ದೃಢವಾದ ಶ್ರದ್ಧೆ ನಿರ್ಮಾಣವಾಗುತ್ತದೆ. ಆ ಶ್ರದ್ಧೆಯು ಬೋಧಮಯ ಅಂದರೆ ಜ್ಞಾನದಿಂದ ತುಂಬಿರುತ್ತದೆ. ಆ ಶ್ರದ್ಧೆಯಿಂದಾಗಿ ಭಗವಂತನೊಬ್ಬನೇ ಮನುಷ್ಯನ ಜೀವನಕ್ಕೆ ಅವಲಂಬನವಾಗಿರುತ್ತಾನೆ. ಮನುಷ್ಯನು ಸ್ವತಃ ಹಾಗೂ ಸ್ವಂತದ್ದೆಲ್ಲವನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಭಗವಂತನವನಾಗುತ್ತಾನೆ. ಅಂತರಂಗದಲ್ಲಿ ಭಗವಂತನನ್ನು ಸ್ಥಿರಗೊಳಿಸಿ ಅವನ ಅತೀಂದ್ರಿಯ ಸಹವಾಸ ಪ್ರಾಪ್ತವಾದದ್ದರಿಂದ ಮನುಷ್ಯನ ಜೀವನದಲ್ಲಿಯ ಸಮಸ್ತ ಕ್ರಿಯೆಗಳು ಭಗವಂತನ ಸಾಕ್ಷಿತ್ವದಲ್ಲಿಯೇ ನಡೆಯುತ್ತವೆ. ಆಗ ಮನುಷ್ಯನಿಗೆ ತನ್ನ ಜೀವಿತ ಕಾರ್ಯವು ತಿಳಿಯುತ್ತದೆ. ಅವನ ಕೈಯಿಂದ ನಿಜವಾದ ನಿಷ್ಕಾಮ ಕರ್ಮಗಳಾಗುತ್ತವೆ. ಅವನ ಆಯುಷ್ಯದಲ್ಲಿ ಭಯ, ಚಿಂತೆ, ನಿರಾಶೆ, ಉದಾಸೀನತೆ ಹಾಗೂ ನ್ಯೂನತೆಯ ಭಾವನೆಗಳಿಗೆ ಅವಕಾಶವೇ ಉಳಿಯುವುದಿಲ್ಲ. ಮನುಷ್ಯನು ಬುದ್ಧಿಯಿಂದ ಚಿಂತನೆ ಮಾಡುವವರೆಗೆ ಭಗವಂತನು ಅತ್ಯಂತ ಅರ್ಥಗರ್ಭ
ಭಗವಂತನು ಅತ್ಯಂತ ಅರ್ಥಗರ್ಭ ಸಂಕಲ್ಪನೆಯಾಗಿರುತ್ತಾನೆ. ಆದರೆ ಪ್ರತಿಭೆ ಜಾಗೃತವಾಯಿತೆಂದರೆ ಭಗವಂತನು ಎದುರಿಗೆ ಬಂದಂತಾಗುತ್ತಾನೆ. ಪ್ರತಿಭೆಯ ಸಾಮರ್ಥ್ಯದಿಂದ ಸಂಕಲ್ಪನೆಯಲ್ಲಿ ವಾಸ ಮಾಡುವ ಭಗವಂತನು ತನ್ನಲ್ಲಿ ತನ್ನಷ್ಟೇ ಜೀವಂತವಾಗಿ ಪ್ರಕಟವಾಗುತ್ತಾನೆ. ಮನಸ್ಸು ನಿಜವಾದ ಅರ್ಥದಲ್ಲಿ ಭಗವಂತನೊಂದಿಗೆ ಯುಕ್ತವಾಗುವುದು ಅಥವಾ ಸಮರಸವಾಗುವುದು ಪ್ರತಿಭೆ ಚಮತ್ಕಾರವಾಗಿರುತ್ತದೆ. ಆಗ ಭಗವಂತನು ಒಳಗಿನಿಂದ ಜೀವನದ ಪ್ರೇರಕ, ನಿಯಂತ್ರಕ, ಪ್ರಭು, ಮಿತ್ರ ಹಾಗೂ ಮಾರ್ಗದರ್ಶಕನಾಗುತ್ತಾನೆ. ಸ್ವಲ್ಪದರಲ್ಲಿ ಹೇಳಬೇಕೆಂದರೆ ಪ್ರತಿಭೆಯಿಂದ ಉಂಟಾಗುವ ಭಗವಂತನ ದರ್ಶನದಲ್ಲಿ ನಾನು ಹಾಗೂ ಭಗವಂತ ಇವರಲ್ಲಿ ಅಂತರ ಇಲ್ಲದಂತಾಗುತ್ತದೆ. ನಾನೆಂಬುದು ಮಮತ್ವದ ಪ್ರೇಮ ರಜ್ಜುವಿನಿಂದ ಭಗವಂತನೊಂದಿಗೆ ನಿತ್ಯಯುಕ್ತವಾಗುತ್ತದೆ. ಭಗವಂತನು ಕೇವಲ ಚಿಂತನೆಯ ತತ್ವವಾಗಿ ಉಳಿಯುವುದಿಲ್ಲ, ಅವನು ಪರಮ ಮೌಲ್ಯ ಸಂಪೂರ್ಣ ಜೀವನವನ್ನು ವ್ಯಾಪಿಸಿಬಿಡುತ್ತಾನೆ. ಆಗ ಮನುಷ್ಯನು ಒಳಗೆ ಭಗವಂತನ ಅನುಸಂಧಾನ ಹಾಗೂ ಹೊರಗೆ ಜಗತ್ತಿನೊಂದಿಗೆ ಸಮರಸ ಭಾವದಿಂದ ಮಂಗಲಮಯ ಜೀವನ ಬಾಳುತ್ತಾನೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್ ಶ್ರೀರಾಮ ಸಮರ್ಥ ನಾಮದಲ್ಲಿರುವ ಮನುಷ್ಯನು ಬಹಳ ದೊಡ್ಡವನಾಗಿರುತ್ತಾನೆ. ಶ್ರೀ ಮಹಾರಾಜರು ಶ್ರೀರಾಮ ಸಮರ್ಥ ಅಧ್ಯಾಯ 4 ಸಾಕ್ಷಾತ್ಕಾರ ಸಾಧನೆಯ ಪಾರ್ಶ್ವಭೂಮಿ. ನಾವು ಯಾವ ವಿಶ್ವದ ಪರಿಸರದಲ್ಲಿ ಜೀವನ ಬಾಳುತ್ತಿರುವೆವೋ ಅದರ ಕಾರ್ಯಭಾರದಲ್ಲಿ ಸುರಚನೆ ಹಾಗೂ ಸುವ್ಯವಸ್ಥೆ ಎರಡೂ ಇರುತ್ತವೆ. ಆದರೆ ಅವುಗಳ ಮೂಲದಲ್ಲಿ ಉತ್ಕ್ರಾಂತಿಯ ತತ್ವಗಳು ನಿರಂತರ ಕಾರ್ಯ ಮಾಡುತ್ತಿರುತ್ತವೆ. ಉತ್ಕ್ರಾಂತಿ ಅಂದರೆ ಸದ್ಯದ ಅವಸ್ಥೆಯ ವಿಕಾಸವಾಗಿ ಅತ್ಯಂತ ಶ್ರೇಷ್ಠ ಅವಸ್ಥೆಗೆ ಹೋಗುವ ವಿಶ್ವರಚನೆಯಲ್ಲಿಯ ಪ್ರಕ್ರಿಯೆ ಆಗಿರುತ್ತದೆ. ಅವಸ್ಥಾ ಪರಿವರ್ತನೆಯ ಪ್ರಕ್ರಿಯೆಗೆ ಶಕ್ತಿ ಬೇಕಾಗುತ್ತದೆ. ಆದ್ದರಿಂದ ಒಂದು ವಿಶ್ವವ್ಯಾಪಿ ಈಶ್ವರೀ ಶಕ್ತಿಯು ವಿಶ್ವದ ಸರ್ವ ಅಂಗಗಳಲ್ಲಿ ಉತ್ಕ್ರಾಂತಿಯನ್ನು ಮಾಡುತ್ತಿರುತ್ತದೆ. ಆ ಶಕ್ತಿಯು ವಿವಿಧ ಪ್ರಕಾರದ ಪ್ರಾಣಿ ರೂಪಗಳನ್ನು ಪ್ರಕಟ ಮಾಡಿತು. ಆದರೆ ಅದು ಯಾವಾಗ ಮನುಷ್ಯ ರೂಪವನ್ನು ನಿರ್ಮಾಣ ಮಾಡಿತೋ ಆಗ ಅದು ಧನ್ಯವಾಯಿತು. ಏಕೆಂದರೆ ಮನುಷ್ಯನು ವಿವೇಕಶೀಲ ಪ್ರಾಣಿಯಾಗಿರುತ್ತಾನೆ. ಮನುಷ್ಯನು ಕೇವಲ ವಿವೇಕದ ಸಹಾಯದಿಂದ ಉತ್ಕ್ರಾಂತಿಗೊಳಿಸುವ ವಿಶ್ವಶಕ್ತಿಯ ಕರ್ತೃತ್ವವನ್ನು ಅರಿತುಕೊಳ್ಳುತ್ತಾನೆ. ಆ ಶಕ್ತಿಗೆ ಶರಣು ಹೋಗಿ ಅದರ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಉತ್ಕ್ರಾಂತಿಯ ಮುಂದಿನ ಮೆಟ್ಟಲಾಗಿರುತ್ತದೆ. ಆ ಮೆಟ್ಟಲಿನ ಮೇಲೆ ಏರುವಾಗ ಮನುಷ್ಯನ ಶರೀರ ರಚನೆಯಲ್ಲಿ ಯಾವುದೇ ವಿಶೇಷ ಹಾಗೂ ಮಹತ್ವದ ಪರಿವರ್ತನೆಯಾಗುವುದಿಲ್ಲ. ಆದರೆ ಅವನ ಮೆದುಳಿನಲ್ಲಿ ವಿಶೇಷತಃ ಅವನ ಜ್ಞಾನಯಂತ್ರಣವು ಪರಿವರ್ತನೆಯಾಗುತ್ತದೆ. ಮನುಷ್ಯನ ಜೀವನವನ್ನು ನಡೆಸುವ ವಿಶ್ವಶಕ್ತಿಯ ಅರಿವು ಮನುಷ್ಯನಲ್ಲಿ ಸುಪ್ತವಾಗಿರುತ್ತದೆ. ಉತ್ಕ್ರಾಂತಿಯಲ್ಲಿ ಅದು ಜಾಗೃತವಾಗುತ್ತದೆ ಹಾಗೂ ಅದಕ್ಕೆ ತನ್ನ ಸ್ವತಃದ ಅರಿವಾಗುತ್ತದೆ. ಆ ಅರಿವಿನ ಪ್ರಭಾವದಿಂದ ಮನುಷ್ಯನಿಗೆ ತನ್ನ ಅಹಂಭಾವದ ವಿಸ್ಮರಣೆಯಾಗುತ್ತದೆ. ಅಹಂಭಾವದ ವಿಸ್ಮರಣೆ ಆಯಿತೆಂದರೆ ಪ್ರತಿಭೆ ಜಾಗೃತವಾಗುತ್ತದೆ ಹಾಗೂ ಪ್ರತಿಭೆಯ ಉದಯವಾಯಿತೆಂದರೆ ಭಗವಂತನ ದರ್ಶನವಾಗುತ್ತದೆ. ವಿಶ್ವಶಕ್ತಿಯ ಅರಿವು ಉಂಟಾದ ಮೇಲೆ ಮನಸ್ಸು ಅದರಲ್ಲಿ ಎಲ್ಲ ಕಡೆಯಿಂದ ಕೇಂದ್ರಿತವಾಗುವುದೇ ಅಹಂಭಾವ ವಿಸ್ಮರಣೆಯ ಪ್ರಧಾನ ಲಕ್ಷಣ. ಅಹಂಭಾವದ ವಿಸ್ಮರಣೆಯನ್ನು ಸಾಧಿಸುವುದಕ್ಕಾಗಿ ಯಾವ ಮಾರ್ಗದಿಂದ ಹೋಗಬೇಕಾಗುತ್ತದೆಯೋ ಅದಕ್ಕೆ ಸಾಕ್ಷಾತ್ಕಾರ ಸಾಧನೆ ಅನ್ನುತ್ತಾರೆ. ಆದ್ದರಿಂದ ಸಾಧನೆ ಯಾವುದೇ ಆಗಿರಲಿ, ಅದರ ಆಚರಣೆಯಲ್ಲಿ ಶರೀರ, ಪ್ರಾಣ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವುಗಳನ್ನು ಲೀನಗೊಳಿಸಬೇಕಾಗುತ್ತದೆ. ಈ ಲೀನವಾಗುವ ಅವಸ್ಥೆಗೆ ನಾವು ಸಮಾಧಿ ಎಂದು ಕರೆಯಬಹುದು. ಈ ವಿಶ್ವವೆಂದರೆ ಜಡದ್ರವ್ಯದ, ಪ್ರಾಣದ, ಮನಸ್ಸಿನ, ಬುದ್ಧಿಯ ಹಾಗೂ ಅಹಂಕಾರದ ಮಹಾಸಾಗರವಾಗಿರುತ್ತದೆ. ಪ್ರತಿಯೊಂದು ಪ್ರಾಣಿಯು ಅರ್ಥಾತ್ ಮನುಷ್ಯನೂ ಕೂಡ ಆ ಮಹಾಸಾಗರದಲ್ಲಿ ಒಂದು ಬಿಂದು ಮಾತ್ರವಾಗಿರುತ್ತಾನೆ. ಅವನು ದೇಹದ ಆಕಾರ ಹೊಂದುತ್ತಾನೆ ಹಾಗೂ ಬೇರೆತನದ ಭಾವದಿಂದ ಜೀವನ ಬಾಳುತ್ತಾನೆ. ಸಾಗರವು ಸಮಗ್ರ, ಸಂಪೂರ್ಣ ಹಾಗೂ ಸಾಮಾನ್ಯವಾಗಿರುತ್ತದೆ. ಆದರೆ ಮನುಷ್ಯನು ಅದರ ಅಂಶವಾಗಿದ್ದು ಅಪೂರ್ಣ, ಖಂಡಿತ, ಏಕದೇಶಿ ಹಾಗೂ ವಿಶೇಷ ವ್ಯಕ್ತಿಯಾಗಿರುತ್ತಾನೆ. ಮನುಷ್ಯನು ಎಲ್ಲಿಯವರೆಗೆ ಏಕದೇಶಿಯಾಗಿದ್ದು ವಿಶೇಷ ಭಾವದಿಂದ ತುಂಡು ತುಂಡಾದ ಜೀವನ ಬಾಳುತ್ತಾನೋ ಅಲ್ಲಿಯವರೆಗೆ ಅವನಿಗೆ ಶಾಂತಿ ಸಿಗುವುದಿಲ್ಲ. ಆದರೆ ಮನುಷ್ಯನು ವಿಶ್ವಶಕ್ತಿಯೊಂದಿಗೆ ಸರ್ವಾಂಗದಿಂದ ಸಮರಸನಾದರೆಂದರೆ ಅವನು ಏಕದೇಶಿಯಾಗಿರದೆ ಪೂರ್ಣ ವ್ಯಕ್ತಿಯಾಗಿರುತ್ತಾನೆ. ಪೂರ್ಣ ಸಮಾಧಾನ ಹೊಂದುವುದು ಪೂರ್ಣ ವ್ಯಕ್ತಿಯಾಗುವುದರ ನಿಶ್ಚಿತ ಲಕ್ಷಣವಾಗಿರುತ್ತದೆ. ಇದು ಉತ್ಕ್ರಾಂತಿಯ ಮೇಲಿನ ಮೆಟ್ಟಿಲು ಅಥವಾ ಸಮಾಧಿ ಅವಸ್ಥೆಯಾಗಿರುತ್ತದೆ. ದೇಹದ ಸಮಾಧಿಯು ಪಂಚಮಹಾಭೂತಗಳಲ್ಲಿ ಹತ್ತುತ್ತದೆ. ಪ್ರಾಣದ ಸಮಾಧಿಯು ಚೇತನದಲ್ಲಿ, ಇಂದ್ರಿಯಗಳದ್ದು ಅವುಗಳ ಗೋಲಕಗಳಲ್ಲಿ, ಮನಸ್ಸಿನದು ಪ್ರಸನ್ನತೆಯಲ್ಲಿ, ಬುದ್ಧಿಯದು ವಿಚಾರಶೂನ್ಯತೆಯಲ್ಲಿ ಹಾಗೂ ಅಹಂಕಾರದ ಸಮಾಧಿಯು ಕರ್ತೃತ್ವದ ಭಾವದಲ್ಲಿ ಹತ್ತುತ್ತದೆ. ಸಮಾಧಿಯ ಅವಸ್ಥೆಯಲ್ಲಿ ಮನುಷ್ಯನ ಅಹಂಭಾವವು ಶಾಂತತೆಯ ಬಂಧನಗಳನ್ನು ದಾಟಿ ಅತೀತ ಅನಂತದೊಂದಿಗೆ ಏಕರೂಪವಾಗುತ್ತದೆ.
ಅಂದರೆ ಆಶ್ಚರ್ಯವೆಂದರೆ ಆ ಅನಂತವು ಮನುಷ್ಯನಿಗೆ ತನ್ನ ಹೃದಯದಲ್ಲಿಯೇ ಆತ್ಮಸ್ವರೂಪ ಭಗವಂತನ ರೂಪದಿಂದ ಪ್ರಾಪ್ತವಾಗುತ್ತದೆ. ಅವನ ದರ್ಶನವಾಯಿತೆಂದರೆ ಜೀವನದಲ್ಲಿ ಅವನ ಹೊರತು ಬೇರೆ ಯಾವುದರ ಮೇಲೆಯೂ ನಿಷ್ಠೆ ಉಂಟಾಗುವುದಿಲ್ಲ. ನಿಷ್ಠೆಯು ಶ್ರದ್ಧೆಯ ಪರಿಣತ ರೂಪವಾಗಿರುತ್ತದೆ. ನಿಷ್ಠಾವಂತ ಮನುಷ್ಯನ ಜೀವನದಲ್ಲಿ ಭಗವಂತನು ಸಮಗ್ರವಾಗಿ ವ್ಯಾಪಿಸಿಬಿಡುತ್ತಾನೆ. ಅವನು ಅನನ್ಯ ಪ್ರೇಮದಿಂದ ಭಗವಂತನನ್ನು ತನ್ನ ಅಂತಃಕರಣದಲ್ಲಿ ಕಾಯ್ದುಕೊಳ್ಳುತ್ತಾನೆ. ಹಾಗೂ ಭಗವಂತನು ಅವನ ಸರ್ವಕರ್ಮಗಳ ಆಶ್ರಯ ಸ್ಥಾನವಾಗಿರುತ್ತಾನೆ. ಸಮಾಧಿಯ ಅವಸ್ಥೆ ಎಂದರೆ ಮನುಷ್ಯನ ಸಂಪೂರ್ಣ ವ್ಯಕ್ತಿಮತ್ವ ಹುದುಗಿಕೊಂಡ ಗಂಭೀರ ಅವಸ್ಥೆಯಾಗಿರುತ್ತದೆ. ಯಾವಾಗಲೂ ಈಶ್ವರ ಸಮ್ಮುಖವಾದ ಆ ಅವಸ್ಥೆಯು ಅವರವರ ಮಟ್ಟಿಗೆ ಇರುತ್ತದೆ. ಯಾರ್ಯಾರಿಗೆ ಅದರ ಅನುಭವ ಬರುತ್ತದೆಯೋ ಅವರ ಆ ಅವಸ್ಥೆಯಲ್ಲಿ ಮೂಲಭೂತ ಸಾಮ್ಯವಿರುತ್ತದೆ. ಭೇದವು ಮಾತ್ರ ಮೇಲಿನದಾಗಿರುತ್ತದೆ. ಆದ್ದರಿಂದ ಅನುಭವಕ್ಕೆ ಸಾರ್ವಜನಿಕ ಸತ್ಯತೆಯ ಒಂದು ವಸ್ತುನಿಷ್ಠ ಮೌಲ್ಯ ಪ್ರಾಪ್ತವಾಗುತ್ತದೆ. ಇದಕ್ಕೆ ಪ್ರಚೀತಿ ಅನ್ನುತ್ತಾರೆ. ಯಾವನಾದರೊಬ್ಬ ಪುಣ್ಯವಂತ ಪುರುಷನೇ ಸಮಾಧಿಯ ಅನುಭವದಿಂದ ಸಂಪನ್ನನಾಗಿದ್ದರೆ ಯಾವನಾದರೊಬ್ಬ ಭಾಗ್ಯವಂತ ಜಿಜ್ಞಾಸು ಸಾಧಕನು ಅವನಿಗೆ ಭೇಟಿಯಾಗುತ್ತಾನೆ. ಯಾವನಾದರೊಬ್ಬ ಸಮಾಧಿ ಸಂಪನ್ನನು ಅವನಿಗೆ ಸಾಧನೆ ಹೇಳುತ್ತಾನೆ. ಅತ್ಯಂತ ಜಿಗುಡುತನದಿಂದ ಮಾಡಿದ ಸಾಧನೆಯ ಅಭ್ಯಾಸ ಹಾಗೂ ಸದ್ಗುರುಗಳು ಮಾಡಿದ ಸಮಾಧಿಯ ಸಂಕ್ರಮಣ ಕ್ರಿಯೆ ಇವುಗಳ ಸಂಗಮದಿಂದ ಸಾಧಕನಿಗೆ ಸಮಾಧಿಯ ಅನುಭವ ಬರುತ್ತದೆ. ಇದೇ ಗುರುಪ್ರಚೀತಿಯಾಗಿರುತ್ತದೆ. ಶಾಸ್ತ್ರ ಪ್ರಚೀತಿ, ಗುರುಪ್ರಚೀತಿ ಇವೆರಡರ ಪರ್ಯವಸಾನವು ಆತ್ಮಪ್ರಚೀತಿಯಲ್ಲಿ ಆಗುತ್ತದೆ. ಪ್ರಚೀತಿ ಸ್ವತಃ ಸಿದ್ಧವಾಗಿರುವುದರಿಂದ ಅದು ಸಂಪೂರ್ಣ ಸಂಶಯ ಮುಕ್ತವಾಗಿರುತ್ತದೆ. ಆತ್ಮಪ್ರಚೀತಿಯ ಸತ್ಯತ್ವವು 100ಕ್ಕೆ 100ರಷ್ಟು ಇರುತ್ತದೆ. ಅದು ಮನುಷ್ಯನ ಹಕ್ಕಿನದಾಗಿರುತ್ತದೆ. ಆದರೆ ಮನುಷ್ಯನು ಸಮಾಜಶೀಲ ಪ್ರಾಣಿಯಾಗಿರುತ್ತಾನೆ. ಆದ್ದರಿಂದ ಮನುಷ್ಯನಿಗೆ ತನಗೆ ಪ್ರಾಪ್ತವಾದ ಆನಂದವು ಸಮಾಜ ಬಾಂಧವರಿಗೂ ಪ್ರಾಪ್ತವಾಗಬೇಕೆಂದು ಸ್ವಾಭಾವಿಕವಾಗಿ ಅನಿಸುತ್ತದೆ. ಆದ್ದರಿಂದ ಸಂತರು ತಮ್ಮ ಈಶ್ವರ ದರ್ಶನದ ಅನುಭವಗಳನ್ನು ಶಬ್ದಗಳಲ್ಲಿ ಪೋಣಿಸಿ ನಿವೇದನೆ ಮಾಡುತ್ತಾರೆ. ಶಬ್ದಗಳ ಮೂಲಕ ನಿವೇದನೆ ಮಾಡಿದ ಅನುಭವವು ಸಮಾಜದ ಹಕ್ಕಿನದಾಗಿರುತ್ತದೆ. ಭಗವಂತನ ವಿಷಯದಲ್ಲಿ ಯಥಾರ್ಥ ಕಲ್ಪನೆ ಉಂಟಾಗುವುದಕ್ಕೆ ಇದರ ಉಪಯೋಗವಾಗುತ್ತದೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್ ಶ್ರೀರಾಮ್ ಸಮರ್ಥ. ಭಗವಂತನ ತಳಮಳ ಹತ್ತುವವರೆಗೆ ನಾಮದ ಅವಶ್ಯವಿರುತ್ತದೆ. ಅನಂತರ ಅವನ ಹೊರತಾಗಿ ನಮಗೆ ಬೇರೆ ಆಧಾರವಿಲ್ಲವೆಂದು ನಾಮ ತೆಗೆದುಕೊಳ್ಳಬೇಕು. ಕೊನೆಗೆ ಭಗವಂತನ ದರ್ಶನವಾದ ಮೇಲೆ ನಾಮವು ಅಭ್ಯಾಸದಿಂದ ತಾನಾಗಿಯೇ ಬರುತ್ತದೆ. ಒಟ್ಟಿನ ಮೇಲೆ ಆರಂಭದಿಂದ ಕೊನೆಯವರೆಗೆ ಭಗವಂತನ ನಾಮವೊಂದೇ ಶೇಷ ಉಳಿಯುತ್ತದೆ. ಶ್ರೀ ಮಹಾರಾಜರು ಶ್ರೀರಾಮ ಸಮರ್ಥ ಅಧ್ಯಾಯ 5 ಸಮಾಧಿ ವಿಜ್ಞಾನ. ಸಮಾಧಿ ಶಬ್ದದ ಸುತ್ತಲೂ ಯೋಗದ ವಲಯವಿರುತ್ತದೆ. ರಾಜಯೋಗ ಹೇಳುವುದೇನೆಂದರೆ ಈ ವಿಶ್ವವನ್ನು ವ್ಯಾಪಿಸಿರುವ ಒಂದು ದೊಡ್ಡ ಹಾಗೂ ಅಖಂಡ ಮನಸ್ಸು ಇರುತ್ತದೆ. ಯೋಗಶಾಸ್ತ್ರವು ಅದಕ್ಕೆ ಚಿತ್ ಸತ್ವ ಅನ್ನುತ್ತದೆ. ಈ ಚಿತ್ ಸತ್ವವೆಂದರೆ ವಿಶ್ವ ಮನಸ್ಸು. ಸರ್ವಜ್ಞವಾಗಿರುವಂತೆ ಇದು ಸರ್ವಶಕ್ತಿ ಸಂಪನ್ನವಾಗಿರುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಆ ದೊಡ್ಡ ಮನಸ್ಸಿನ ಒಂದು ಭಾಗವಾಗಿರುತ್ತದೆ. ಮನುಷ್ಯನ ಮನಸ್ಸಿನಲ್ಲಿ ನಿರಂತರ ವಸ್ತು ರೂಪದಲ್ಲಿ ತರಂಗಗಳು ಏಳುತ್ತಿರುತ್ತವೆ. ಆದ್ದರಿಂದ ಅವು ವಿಶ್ವ ಮನಸ್ಸಿನೊಂದಿಗೆ ಸಮರಸವಾಗುವುದಿಲ್ಲ. ಅಭ್ಯಾಸದಿಂದ ಹಾಗೂ ವೈರಾಗ್ಯದಿಂದ ಆ ತರಂಗಗಳನ್ನು ನಿಲ್ಲಿಸಲು ಬರುತ್ತದೆ. ಅವು ನಿಂತವೆಂದರೆ ಒಂದು ಶಾಂತ ವಿಚಾರಶೂನ್ಯ ಅವಸ್ಥೆ ಪ್ರಾಪ್ತವಾಗುತ್ತದೆ. ಅದಕ್ಕೆ ನಿರ್ವಿಚಾರ ವೈಶಾರದ್ಯವೆನ್ನುತ್ತಾರೆ. ನಿರ್ವಿಚಾರವೆಂದರೆ ವಿಚಾರ ಶೂನ್ಯತೆ ಹಾಗೂ ವೈಶಾರದ್ಯವೆಂದರೆ ನಿಪುಣತೆ. ಈ ಅವಸ್ಥೆಯಲ್ಲಿ ಮನುಷ್ಯನ ಮನಸ್ಸು ವಿಶ್ವ ಮನಸ್ಸಿನಿಂದ ಸಮರಸವಾಗುತ್ತದೆ. ಮನಸ್ಸಿನ ಈ ವಿಚಾರ ಶೂನ್ಯ ಶಾಂತ ಅವಸ್ಥೆಯು ಅತ್ಯಂತ ಜ್ಞಾನಗರ್ಭವಾಗಿರುತ್ತದೆ. ಆದ್ದರಿಂದ ಪ್ರತಿಭೆಯ ಉದಯವಾಗುತ್ತದೆ. ಆಗ ಅಂತಃಸ್ಫೂರ್ತಿ ಜಾಗೃತವಾಗುತ್ತದೆ. ಅದಕ್ಕೆ ಅಧ್ಯಾತ್ಮ ಪ್ರಸಾರವೆನ್ನುತ್ತಾರೆ. ಸಮಾಧಿ ಹಾಗೂ ಸಮಾಧಾನ ಇವೆರಡೂ ಶಬ್ದದ ಅರ್ಥ ಒಂದೇ ಆಗಿರುತ್ತದೆ. ಸಮ್ಯಕ್ ಆಧಾನ ಅಂದರೆ ಸಮಾಧಾನ, ಸಮ್ಯಕ್ ಅಂದರೆ ಪೂರ್ಣವಾಗಿ ಉತ್ತಮ ರೀತಿಯಿಂದ, ಹಾಗೂ ಆಧಾನವೆಂದರೆ ಇಡುವುದು, ಸ್ಥಾಪನೆ ಮಾಡುವುದು. ನಮ್ಮ ಅಂತಃಕರಣವನ್ನು ಅಂದರೆ ಅಹಮ್ಮನ್ನು ಪೂರ್ಣವಾಗಿ ಭಗವಂತನಲ್ಲಿ ಸ್ಥಾಪನೆ ಮಾಡಿದರೆ ನಮ್ಮ ಇಚ್ಛೆಯು ಭಗವಂತನ ಇಚ್ಛೆಯಲ್ಲಿ ವಿಲೀನವಾಗುತ್ತದೆ. ಇಂತಹ ವಾಸನಾ ಶೂನ್ಯ ಮನಸ್ಸಿನ ಶಾಂತ ಅವಸ್ಥೆಗೆ ಸಮಾಧಾನವೆನ್ನುತ್ತದೆ. ಮನುಷ್ಯನ ಅಹಮ್ಮಕ್ಕೆ ಬಹಿರಂಗ ಹಾಗೂ ಅಂತರಂಗಗಳೆಂದು 2 ಅಂಗಗಳು ಇರುತ್ತವೆ. ಜಡದ್ರವ್ಯದಿಂದ ನಿರ್ಮಾಣವಾದ ಶರೀರ ಹಾಗೂ ಅದನ್ನು ಜೀವಂತವಾಗಿಡುವ ಪ್ರಾಣ ಇವು ಬಹಿರಂಗದ 2 ಸ್ತರಗಳಾಗಿರುತ್ತವೆ. ಅದರಂತೆ ಅಂತಃಕರಣ ಹಾಗೂ ಹೃದಯಸ್ಥ ಭಗವಂತ ಇವು ಅಂತರಂಗದ 2 ಸ್ತರಗಳಾಗಿರುತ್ತವೆ. ಭಗವಂತನು ಸಮಾಧಾನ ಸ್ವರೂಪವೇ ಆಗಿರುವುದರಿಂದ ಅವನ ಸಮಾಧಿ ಅವಸ್ಥೆ ಎಂದೂ ಭಂಗವಾಗುವುದಿಲ್ಲ. ಶರೀರದ, ಪ್ರಾಣದ ಹಾಗೂ ಅಂತಃಕರಣದ
ವಿಚಲಿತವಾದ ಸಮಾಧಿ ಅವಸ್ಥೆಯನ್ನು ತಿರುಗಿ ಸಂಪಾದಿಸಿದ್ದಾದರೆ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ. ನಮ್ಮ ಅಹಂಕಾರವನ್ನು ಭಗವಂತನಲ್ಲಿ ಸ್ಥಾಪಿಸುವುದಕ್ಕಾಗಿ ಮೊದಲು ನಿಯಂತ್ರಣ, ಆಮೇಲೆ ಶುದ್ಧೀಕರಣ, ಆ ಕೊನೆಗೆ ಉನ್ನಯನ ಎಂಬ ಏರಿಕೆಯ ಕ್ರಮವನ್ನು ಆಚರಿಸಬೇಕಾಗುತ್ತದೆ. ಈ ಕ್ರಮವನ್ನು ಆಚರಿಸುವಾಗ ಯಾವುದು ಭಗವಂತನಿಗೆ ಅಡ್ಡ ಬರುವುದೋ ಅದನ್ನು ದೂರ ಸರಿಸಬೇಕಾಗುತ್ತದೆ, ಹಾಗೂ ಯಾವುದು ಅದಕ್ಕೆ ಸಹಾಯ ಮಾಡುವುದೋ ಅದನ್ನು ಸ್ವೀಕರಿಸಬೇಕಾಗುತ್ತದೆ. ಆದ್ದರಿಂದ ಸಮಾಧಾನ ಸಂಪಾದಿಸುವ ಮಾರ್ಗದಲ್ಲಿ ತೆಗೆದುಕೊಳ್ಳುವ ಹಾಗೂ ಬಿಡುವ ಹೀಗೆ ಎರಡು ಪ್ರಕ್ರಿಯೆಗಳಿರುತ್ತವೆ. ಅಂದರೆ ಅದೊಂದು ಜೀವನ ಪದ್ಧತಿಯಾಗಿರುತ್ತದೆ. ಅದನ್ನು ಒಮ್ಮೆಲೇ ಸ್ವೀಕಾರ ಮಾಡುವುದು ಸರ್ವರಿಗೂ ಶಕ್ಯವಾಗುವುದಿಲ್ಲ. ಆದ್ದರಿಂದ ಭಗವಂತನ ದರ್ಶನದ ಮಾರ್ಗದಲ್ಲಿ ನಡೆಯುವವರಲ್ಲಿ ಉತ್ತಮ, ಮಧ್ಯಮ ಹಾಗೂ ಮಂದ ಎಂದು 3 ಪ್ರಕಾರಗಳಿರುತ್ತವೆ. ಆದರೆ ನಿರಾಶರಾಗಬೇಕಾದ ಕಾರಣವಿಲ್ಲ. ನಾವು ಮಂದಾಧಿಕಾರಿಗಳೆಂದೇ ತಿಳಿದು ಅಭ್ಯಾಸ ಮಾಡುವುದು ಅವಶ್ಯ ಬಿಡುತ್ತದೆ. ನಾವು ನಮ್ಮ ವಿಷಯದಲ್ಲಿ ಪ್ರಾಮಾಣಿಕರಾಗಿರುವುದು ಹಾಗೂ ನಮಗೆ ನಮ್ಮ ದೋಷಗಳ ಪೂರ್ಣ ಅರಿವು ಇರುವುದು ಎಂಬ 2 ವಿಷಯಗಳನ್ನು ನಿರಂತರ ಮನಸ್ಸಿನಲ್ಲಿಟ್ಟುಕೊಂಡರೆ ಅಭ್ಯಾಸ ಉತ್ತಮವಾಗಿ ನಡೆಯುತ್ತದೆ. ಉತ್ತಮ, ಮಧ್ಯಮ ಹಾಗೂ ಮಂದ 3 ಪ್ರಕಾರದ ಸಾಧಕರಿಗೆ ತಳಮಳ, ತೀವ್ರತೆ, ಸ್ಥಿರವಾಗಿ ಉಳಿಯಲು ಸಜ್ಜನರ ಸಂಗತಿಯು ಅತ್ಯಂತ ಉಪಯೋಗವಾಗುತ್ತದೆ. ಭಗವಂತನ ಇಚ್ಛೆಯಲ್ಲಿ ಯಾರ ಇಚ್ಛೆಯು ವಿಲೀನವಾಗಿರುತ್ತದೆಯೋ ಹಾಗೂ ಯಾರು ನಿಜವಾದ ಅರ್ಥದಲ್ಲಿ ಭಗವಂತನ ಚರಣಗಳಲ್ಲಿ ಸ್ಥಿರವಾಗಿರುತ್ತಾರೋ ಅವರು ಸಜ್ಜನರು. ಸಜ್ಜನರ ಸಂಗತಿ ಸಿಗುವುದು ಸುಲಭವಲ್ಲ. ಸಜ್ಜನರಿಗಿಂತಲೂ ಒಂದು ಮೆಟ್ಟಲು ಕೆಳಗೆ, ಅಂದರೆ ಭಗವಂತನ ದರ್ಶನಕ್ಕಾಗಿ ದೃಢಪಡಿಸುವ ಸಾಧಕರ ಸಂಗತಿಯು ಮೌಲಿಕವಾಗಿರುತ್ತದೆ. ಅದಕ್ಕಿಂತಲೂ ಒಂದು ಮೆಟ್ಟಲು ಕೆಳಗೆ ಸತ್ಪುರುಷರು ಬರೆದ ಗ್ರಂಥಗಳ ಸಂಗತಿಯು ಪರಿಣಾಮಕಾರಕವಾಗಿರುತ್ತದೆ. ಸಂಗತಿಯಿಂದ ಮನಸ್ಸಿಗೆ ಭಗವಂತನ ದರ್ಶನದ ಧ್ಯೇಯವನ್ನು ದೃಢವಾಗಿ ಹಿಡಿದುಕೊಳ್ಳುವ ಶಕ್ತಿಯು ಪ್ರಾಪ್ತವಾಗುತ್ತದೆ. ಯಾರು ಧ್ಯೇಯಕ್ಕೆ ಅಂಟಿಕೊಂಡಿರುವರೋ ಅವರ ಸಾಧನೆಯು ತೃಪ್ತಿಕರವಾಗಿ ನಡೆಯುತ್ತದೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವೆಲ್ಲರೂ ಈಗ ಭಗವಂತನ ಸ್ವರೂಪ ಹಾಗೂ ಸಾಕ್ಷಾತ್ಕಾರದ ಈ ಚಿಕ್ಕ ಪುಸ್ತಿಕೆಯಲ್ಲಿಯ 5 ಅಧ್ಯಾಯಗಳನ್ನು ಶ್ರವಣ ಮಾಡಿದ್ವಿ. ಅದೇ ರೀತಿಯಾಗಿ ನಾಳೆ ಮತ್ತೆ ಈ ಪುಸ್ತಕದಲ್ಲಿಯ 5 ಅರ್ಥಾತ್ ಏನು ಅಂದರೆ ಕಥಾವಕಾಶ ನಾವು ಶ್ರವಣ ಮಾಡೋಣ. ಮತ್ತು ಮುಖ್ಯವಾಗಿ ನಾವೆಲ್ಲರೂ ಈ ರೀತಿಯಾಗಿ ಒಂದೊಂದೇ ಕೂದಲೆಯಷ್ಟಾದರೂ ನಾವು ನಮ್ಮ ಹೆಜ್ಜೆಯನ್ನು ಮುಂದಿಡುತ್ತಾ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಅನುಭವ ಹಾಗೂ ಸಾಕ್ಷಾತ್ಕಾರಗಳ ಕಡೆಗೆ ಹೆಜ್ಜೆ ಹಾಕುತ್ತಿದ್ದರೆ ನಿಜವಾಗಿಯೂ ನಮ್ಮ ಜೀವನವು ಸಾರ್ಥಕವಾಗುತ್ತದೆ. ಆ ದೃಷ್ಟಿಯಿಂದ ನಾನು ಸದ್ಗುರುಗಳಲ್ಲಿ ಪ್ರಾರ್ಥಿಸುವುದೇನೆಂದರೆ, ನಾವು ಯಾವ ಪರಿಸ್ಥಿತಿಯಲ್ಲಿ ಇರುತ್ತೇವೆಯೋ ಆ ಪರಿಸ್ಥಿತಿಯಲ್ಲಿದ್ದುಕೊಂಡು ನಾವು ನಮ್ಮ ಜೀವನದ ಮುಖ್ಯವಾದ ಧ್ಯೇಯವನ್ನು ಭಗವಂತನ ಸಾಕ್ಷಾತ್ಕಾರವೇ ಎಂದು ತಿಳಿದುಕೊಂಡು ನಾವು ಪ್ರತಿಕ್ಷಣವೂ ಆ ಕಡೆಗೆ ಲಕ್ಷ್ಯವಿಟ್ಟುಕೊಂಡು ನಮ್ಮ ಸಾಧನೆಯಲ್ಲಿ ಮುಂದೆ ಬರೆಯಲು ಪ್ರಯತ್ನ ಮಾಡುವುದಕ್ಕಾಗಿ ನಾವು ಸದ್ಗುರುಗಳು ನಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಕೇಳಿ ಮತ್ತೊಮ್ಮೆ ಶ್ರೀ ಮಹಾರಾಜರು ನಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ ಇಂದಿನ ಈ ಒಂದು ಸ್ವಾಧ್ಯಾಯವನ್ನು ಸದ್ಗುರುಗಳ ಚರಣಗಳಲ್ಲಿ ಸಮರ್ಪಣೆ ಮಾಡ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.